ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಮ್ಮ ಇಲಾಖೆಯ ಎಲ್ಲ ಮುಖ್ಯ ಅಧಿಕಾರಿಗಳು ಮಾಡಿದ್ದಾರೆ. ಆ ನಿಮಿಷದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳಿ ಮುಂದಿನ ವಾರ ಚನ್ನಪಟ್ಟಣ ಅದಲ್ಲದೆ ಹೆಬ್ಬಾಳ ಯಲಹಂಕ ಸುಮಾರು ಒಂದು 14-15 ROB ಯುಪಿ ಸಾಹೇಬ್ರೆ ನನಗೆ ಮೊನ್ನೆ ಮೀಟಿಂಗ್ನಲ್ಲಿ ಇನ್ಮೇಲೆ ನಾನು ಮೀಟಿಂಗ್ ಎಲ್ಲ ಮೀಟಿಂಗ್ ಮೋಹನ್ ಬರ್ತಾರೆ, ನಿಮ್ಮನ್ನು ಕರಿತೀನಿ, ನೀವು ಬರ್ಬೇಕು. ಯಾಕೆ ಬರಬೇಕು ಅಂತ ಅಂದರೆ ಬಡವರಿಗೆ ಸಾಮಾನ್ಯರಿಗೆ ನೆರವನ್ನು ನೀಡಬೇಕಾದಂಥ ಕರ್ತವ್ಯ ನಮಗೆ. ನಾನು ಸ್ಲಮ್ಗಳನ್ನ ಅವತ್ತು ರೆಗ್ಯುಲರೈಸ್ ಮಾಡಿ 1,000 ರೂಪಾಯಿ ಕೊಟ್ಟರೆ ಅವ್ರವ್ರಿಗೆ ಜಮೀನು ಅವ್ರವ್ರ ಮನೆ ಅವ್ರಿಗೆ ಎಂದು ನಾನು ಬಂದ ಮೇಲೆ ಎಲ್ಲಪ್ಪ ಕಾಂಗ್ರೆಸ್ ಸರ್ಕಾರ ಗೊತ್ತು ಏನು ಮಾಡ್ತಾರೋ ಅಂತ ಇದ್ದೆ. ಭಗವಂತ ದಯೆ ಜಮೀರ್ ಅಹಮದ್ ತಂದೆ ತಾಯಿ ಆಶೀರ್ವಾದ ಅವ್ರು ಬಂದು ನಾನು ಏನೇನು ಮಾಡಿದ್ರು ಒಂದೂ ಕೂಡ ಚಾಚು ತಪ್ಪದೆ ಎಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಆಭಾರಿಯಾಗಿರ್ಬೇಕು. ಸರ್ಕಾರ ಬರ್ತದೆ, ಸರ್ಕಾರ ಹೋಗ್ತದೆ, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಜನರ ಮಧ್ಯದಲ್ಲಿ ಯಾರಿರ್ತಾರೆ ಅವರೇ ಮಾತ್ರ ನಾಯಕರಾಗೋದು. ಹಾಗಾಗಿ ಇವತ್ತು ನಮ್ಮ ಮೋಹನ್ ಕುಮಾರ್ ಅವರು ಒಬ್ಬ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋದಾಗಿದೆ. ಕಾರ್ಮಲ್ ಕಾಲೇಜ್ ಗೇಟ್ ಹತ್ರ देर सिंह जी कितने वर्ष से था आपका? आप कितने वर्ष से बेंगलुरु में ನೀವು ಎಷ್ಟು ವರ್ಷ ಇಲ್ಲಿ ಇದ್ದೀರಿ? ಯಾವತ್ತಾರ ಕಾರ್ಮಲ್ ಕಾಲೇಜ್ ಎಲ್ಲಿದೆ ಅಂತ ನೋಡಿದ್ರೆ ಯಾರಾದ್ರು? BBMP ಅವ್ರಿಗೆ ಏನಾಗಿದೆ ಸರ್ ನಿಮ್ಗೆ ಯಾಕೆ ಇವತ್ತು ಹೇಳ್ತೀನಿ ಅಂದ್ರೆ ನಾವೆಲ್ಲ ಒಂದು ಅರ್ಥ ಮಾಡ್ಕೊಂಡಿದ್ದೀವಿ ಕಷ್ಟ ಏನು ಅಂತ. ಅಧಿಕಾರಿಗಳು ಅದು ಅರ್ಥ ಮಾಡ್ಕೋಬೇಕಾಯ್ತದೆ. ನೀವು ನನಗೆ ವಿನಂತಿ ಮಾಡ್ತೀನಿ, ಛತ್ತೀಸ್ಗಢಕ್ಕೆ ಒಂದ್ಸಾರಿ ಬನ್ನಿ, ಅರುಣಾಚಲ ಪ್ರದೇಶಕ್ಕೆ, ಜಾರ್ಖಂಡ್ಗೆ, ಅಸ್ಸಾಂಗೆ, ತ್ರಿಪುರಾಗೆ, ಶ್ರೀನಗರಕ್ಕೆ, ಜಮ್ಮು ಕಾಶ್ಮೀರಕ್ಕೆ, ಬೇರೆ ಬೇರೆ ರಾಜ್ಯಗಳು ಏನಾರಾಗಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ ಹೋಗ್ಬೇಕು ಮಾಡಿ. ಇನ್ನೂ ನಿಮಗೆ 2 ವರ್ಷ 2 ತಿಂಗಳಿದೆ, ನನ್ಗೆ 3 ವರ್ಷ 3 ತಿಂಗಳು 4 ತಿಂಗಳು ಇದೆ. ಅಷ್ಟೊಳಗಡೆ ಎಲ್ಲವನ್ನು ಕೂಡ ಮುಗಿಸೋಣ. ಇದಾಗೋ